ಹಬ್ಬದ ಹೋರಿಗಳೊಂದಿಗೆ ವಿಶೇಷವಾಗಿ ರಾಷ್ಟ್ರೀಯ ರೈತ ದಿನಾಚರಣೆ. ಸೊರಬ, ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಪುರಸಭೆ ಮುಂಭಾಗದ ವೃತ್ತಕ್ಕೆ ರೈತ ವೃತ್ತ ಎಂದು ನಾಮಕರಣ ಮಾಡಬೇಕು. ರೈತ ದಿನಾಚರಣೆಯನ್ನು ಹಬ್ಬದಂತೆ ಆಚರಿಸಬೇಕು ಹಾಗೂ ಹೋರಿ ಹಬ್ಬಕ್ಕೆ ಮಾನ್ಯತೆ ನೀಡಬೇಕು ಎಂದು ಆಗ್ರಹಿಸಿ ಸೊರಬ ಪಟ್ಟಣದಲ್ಲಿ ಸಾರ್ವಜನಿಕ ಹಿತರಕ್ಷಣಾ ಹೋರಾಟ ಸಮಿತಿ, ಗೋ ಸಂರಕ್ಷಣಾ ಹೋರಾಟ ಸಮಿತಿ ಹಾಗೂ ಜನಪದ ಕ್ರೀಡೆ ಹೋರಿ ಹಬ್ಬ ಆಚರಣಾ ಸಮಿತಿ ವತಿಯಿಂದ ಹಬ್ಬದ ಹೋರಿಗಳೊಂದಿಗೆ ವಿಶೇಷವಾಗಿ ರಾಷ್ಟ್ರೀಯ ರೈತ ದಿನಾಚರಣೆ ಆಚರಿಸಲಾಯಿತು. ಶ್ರೀರಂಗನಾಥ ದೇವಸ್ಥಾನದ ಮುಂಭಾಗದಿಂದ ಮುಖ್ಯ ರಸ್ತೆ ಮಾರ್ಗವಾಗಿ ಪುರಸಭೆ ಮುಂಭಾಗದವರೆಗೆ ನಡೆದ ಮೆರವಣಿಗೆಯಲ್ಲಿ ಕೊಡಕಣಿ ಡೇಂಜರ್ ಬಸವ, ಹಳೆಸೊರಬದ ಜೀವದ ಒಡೆಯ, ಮರೂರು ತಾರಕಾಸುರ, ಪುಟ್ಟನಹಳ್ಳಿ ಮಲೆನಾಡ ಸಿರಿ, ಹಳೆಸೊರಬ ಶ್ರೀಕೃಷ್ಣ ಹೆಸರಿನ ಹೋರಿಗಳು ಪಾಲ್ಗೊಂಡಿದ್ದವು. ಪುರಸಭೆ ಮುಖ್ಯಾಧಿಕಾರಿ ಚಂದನ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ನೇತೃತ್ವ ವಹಿಸಿದ್ದ ಸಮಿತಿಯ ಅಧ್ಯಕ್ಷ ಜೆ.ಎಸ್. ಚಿದಾನಂದಗೌಡ ಮಾತನಾಡಿ, ನಾಡಿಗೆ ಅನ್ನ ನೀಡುವ ರೈತರನ್ನು ಗೌರವಿಸುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರ ಕರ್ತವ್ಯವಾಗಿದೆ. ಈಗಾಗಲೇ ಕಳೆದ 1 ದಶಕದಿಂದ ಹೋರಾಟ ಮಾಡಲಾಗುತ್ತಿದ್ದು, ಪಟ್ಟಣದ ಪುರಸಭೆ ಮುಂಭಾಗದ ವೃತ್ತಕ್ಕೆ ರೈತ ವೃತ್ತ ಎಂದು ನಾಮಕರಣ ಮಾಡಬೇಕು ಹಾಗೂ ಜನಪದ ಕ್ರೀಡೆ ಹೋರಿ ಹಬ್ಬಕ್ಕೆ ಸರ್ಕಾರ ಮಾನ್ಯತೆ ನೀಡಬೇಕು. ವಿದೇಶಿ ಕ್ರೀಡೆಗಳಿಗೆ ಕ್ರೀಡಾಂಗಣ ಮಾಡುವ ಸರ್ಕಾರ ರೈತರ ಜನಪದ ಕ್ರೀಡೆಯಾದ ಹೋರಿ ಹಬ್ಬಕ್ಕೂ ಪ್ರತಿ ತಾಲೂಕಿನಲ್ಲಿ ಕ್ರೀಡಾಂಗಣ ಮಾಡಬೇಕು ಎಂದು ಆಗ್ರಹಿಸಲಾಗುತ್ತಿದೆ. ಈ ಹಿಂದೆ ಬಿ.ಎಸ್. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಶಿಕಾರಿಪುರದ ಅವರ ನಿವಾಸಕ್ಕೆ ತೆರಳಿ ಸಹ ಮನವಿ ಸಲ್ಲಿಸಲಾಗಿದೆ. ಮಾತ್ರವಲ್ಲದೆ ರೈತ ದಿನಾಚರಣೆಗೆ ಆಗ್ರಹಿಸಿ ಇತ್ತೀಚೆಗೆ ಬೆಳಗಾವಿ ಅಧಿವೇಶನಕ್ಕೆ ತೆರಳಿ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರಿಗೂ ಮನವಿ ಮಾಡಲಾಗಿದೆ. ರೈತರಿಗೆ ಗೌರವಿಸುವ ನಿಟ್ಟಿನಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಸಮಿತಿಯ ಗೌರವಾಧ್ಯಕ್ಷ ಕೆ. ಪ್ರಭಾಕರ ರಾಯ್ಕರ್, ಜನಪದ ಕ್ರೀಡೆ ಹೋರಿ ಹಬ್ಬ ಆಚರಣಾ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಷಣ್ಮುಖಪ್ಪ ಹರಗಿ, ವೀರೇಂದ್ರಗೌಡ ಜೇಡಗೇರಿ, ನಾಗಪ್ಪ ಬಿದರಗೇರಿ, ಶರತ್ ಸ್ವಾಮಿ, ಡಿ. ಶಿವಯೋಗಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸಂದೀಪ ಯು.ಎಲ್. ಸೊರಬ. ನಾನು ಕೇಳಿದೆ, ಬೈಕ್ ಅನಾಹುತ ಆಗ್ತವೆ, ಆಮೇಲೆ ಹೆಲಿಕಾಪ್ಟರ್ ಬೀಳ್ತವೆ, ಟ್ರೈನ್ ಬೀಳ್ತವೆ, ಕಾರ್ ಬೀಳ್ತವೆ, ಆಕ್ಸಿಡೆಂಟ್ ಆಗ್ತವೆ, ಅವೆಲ್ಲ ಬಂದ್ ಮಾಡ್ರಿ, ನಮ್ಮ ಹಬ್ಬನೂ ಬಂದ್ ಮಾಡ್ರಿ. ಹಾಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ನಾವು ಮೊದಲಿಂದ ಕೇಳ್ಕೊ ಬಂದಿದ್ದು ಏನಂತಂದ್ರೆ 10 ಎಕರೆ ಜಮೀನಲ್ಲಿ ಕ್ರೀಡಾಂಗಣ ಕೊಡಿ, ನಮಗೆ ಕ್ರೀಡಾಂಗಣ ಮಾಡಿ. ಅವತ್ತಿಂದ ಕೇಳ್ಕೊ ಬರ್ತಾ ಇದ್ದೀವಿ. ಇವತ್ತು ಕ್ರಿಕೆಟ್ ಆಡಕ್ಕೆ 700-800 ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ರೀಡಾಂಗಣ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ರೈತರು ಕಷ್ಟಪಟ್ಟು ಅವರು ತಿನ್ನ ಅರ್ಧ ರೊಟ್ಟಿ ಕೊಟ್ಟು ಹೊಲದಲ್ಲಿ ಊಟ ಮಾಡ್ಕೊಂತ ವ್ಯವಸಾಯ ಮಾಡ್ಕೊಂತ ಹೋರಿ ಹಬ್ಬ ಮಾಡ್ಲಿಕ್ಕೆ ಒಂದು ಕ್ರೀಡಾಂಗಣ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ನಮಗೆ. ಯಾಕೆಂತಂದ್ರೆ ಕ್ರೀಡಾಂಗಣ ಮಾಡಿದಾಗ ನಮ್ಮ ಯಾರಿಗೂ ತೊಂದರೆ ಆಗಲ್ಲ. ನಮಗೆ ನೀವು AC ಗಾಳಿ ಮತ್ತೊಂದು ಬೇಡ, ಮಣ್ಣಿನ ಕ್ಲೀನ ಮಾಡಿ ಒಂದು ಕಾಲುವೆ ಕೊಟ್ಟರೆ ಸಾಕು. 8 ಅಡಿ ಕಾಲುವೆ ನಮ್ಗೆ, ನಾವು ಮಣ್ಣಿಂದೇವ, ನಾವು ಆ ಥರ ಮಾಡಿಕೊಟ್ರೆ ಸಾಕು. ಅಷ್ಟು ಮಾಡೋಕ್ಕಾಗುತ್ತೆ ನಿಮ್ಮ ಯೋಗ್ಯತೆಗೆ ಅಂತ ತಮ್ಮಲ್ಲಿ ಕೇಳಬೇಕಾಗಿದೆ. ಇಲ್ಲಿ ಸೊರಬದಿಂದ ಫಸ್ಟಿಗೆ ಮೊದಲಿಗೆ ಅರೆಬತ್ತಲೆ ಹೋರಾಟ ಮಾಡಿದ್ದೇನೆ. ಫಸ್ಟಿಗೆ ಹೋರಿ ಹಬ್ಬ ಬೇಕು ಅಂತ ಅಲ್ಲಿ DC ಆಫೀಸ್ ಡಿಸೆಂಬರ್ 23 ರೈತ ದಿನಾಚರಣೆಗಾಗಿ ಬಂದಿರತಕ್ಕಂಥ ಮೊದಲಿಗೆ ನಮ್ಮ ಪೂಜ್ಯ ದೇವರಾದ ಬಸವಣ್ಣನಿಗೆ ಶಿರಷ್ಟಾಂಗ ನಮಸ್ಕಾರ ಮಾಡ್ತಾ, ಹಾಗೆಯೇ ಆ ಮಾಲೀಕರಿಗೆ ನಿಜವಾಗ್ಲೂ ಅವರಿಗೂ ಒಂದು ನಮಸ್ಕಾರ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಆ ಮಾಲೀಕರಿಗೆ ಮೊದಲು ನಾವು ನಮಸ್ಕಾರ ಮಾಡಬೇಕಾಗಿದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರಭಾಕರ್ ರಾಯ್ಕರೇ, ಶಿವಯೋಗಿ ಅವರೇ, ಸಮಿತಿಯ ನಾಗಪ್ಪರೇ, ಹಾಗೆ ನಮ್ಮ ಚೌಕಪ್ಪರು ಬಂದಿದ್ದಾರೆ, ಪುಟ್ಟಣ್ಣ ಬಂದಿದ್ದಾರೆ, ಹಾಗೆಯೇ ಗುರುಶಾಂತ್ ಅವರು ಬಂದಿದ್ದಾರೆ, ಹಾಗೆ ನಮ್ಮ ಮಾಲೀಕರಾಗಿದ್ದ ಲಿಂಗರಾಜ್ ಅವರು, ಕಿರಣ್ ಅವರು, ಹಾಗೆಯೇ ಧರ್ಮಪ್ಪನವರು, ಹಾಗೆಯೇ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಷಣ್ಮುಖಣ್ಣವರು,
ಹಾಗೆ ಎಲ್ಲರಿಗೂ ಆಮೇಲೆ ನಮ್ಮ ಟ್ಯಾಕ್ಟರ್ ಇದ್ದಾರೆ ನಮ್ಮ ನಾಗರಾಜ್ ಅವರು, ಹಾಗೆ ಎಲ್ಲ ಹೆಸರು ಹೇಳಿದ್ದಾರೆ ಈಗಾಗಲೇ. ಸೂಚನೆ ಪಡೆದಿರುವಂತಹ ಚಿದಾನಂದಗೌಡರು ಜೇಡಿಗೆರೆ ಇವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ರೈತ ದಿನಾಚರಣೆಯ ಒಂದು ಭವ್ಯ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಒಂದು ಹಕ್ಕೊತ್ತಾಯ, ರೈತ ದಿನಾಚರಣೆಯನ್ನ ಸರ್ಕಾರವೇ ನಡೆಸಬೇಕು ಅನ್ನೋಂಥ ಒಂದು ಹಕ್ಕೊತ್ತಾಯವನ್ನ ಈ ಬಾರಿಯೂ ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ರೈತ ಹೋರಾಟದ ಗೌರವಾಧ್ಯಕ್ಷರಾದಂತಹ ಹಿರಿಯರಾದಂತಹ ಪ್ರಭಾಕರ್ ರಾಯ್ಕರ್ ಅವರೇ, ಹಾಗೂ ಷಣ್ಮುಖಪ್ಪನವರೇ, ಹಾಗೂ ಬಹಳ ನಮ್ಮ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂತಹ ರೈತರೇ, ಹಾಗೂ ಅವರ ಹೋರಿ ಹಬ್ಬದ ಒಂದು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಹೋರಿಗಳೊಂದಿಗೆ ಅವರ ಮಾಲೀಕರು ಕೂಡ ಬಂದಿದ್ದಾರೆ. ಅವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿವಸ ರೈತ ದಿನಾಚರಣೆಯನ್ನ ಯಾಕೆ ನಾವು ಆಚರಿಸಬೇಕು ಅನ್ನುವಂತ ಒಂದು ಹೋರಾಟವನ್ನ ನಮ್ಮ ಚಿದಾನಂದ ಗೌಡರು ಈಗಾಗಲೇ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ವಿವಿಧ ರೀತಿಯ ಪ್ರತಿಭಟನೆಯನ್ನು ಮಾಡೋದಕ್ಕೆ ಅವರು ಅತ್ಯಂತ ಪ್ರಸಿದ್ಧಿನೇ, ತುಂಬಾ ವಿಭಿನ್ನವಾದಂತಹ ಪ್ರತಿಭಟನೆಯನ್ನು ಮಾಡ್ತಾರೆ. ಈಗ ತಾನೇ ಇನ್ನು ಕೆಲವೇ ದಿವಸಗಳ ಹಿಂದೆ ಬೆಳಗಾಂನಲ್ಲಿ ನಡೆಯುವಂತಹ ಒಂದು ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ಹಲವಾರು ನಮ್ಮ ತಾಲೂಕಿನ ಅಭಿಮಾನಿಗಳು, ರೈತರು ಮತ್ತು ಯುವಕರೊಂದಿಗೆ ಅಲ್ಲಿ ಚಲುವರಾಯ ಸ್ವಾಮಿ ಕೃಷಿ ಮಂತ್ರಿಗಳಿಗೂ ಕೂಡ ಸರ್ಕಾರಕ್ಕೆ ಇವರ ಪರವಾಗಿ ಮತ್ತು ರೈತರ ಪರವಾಗಿ ನೀವು ರೈತ ದಿನಾಚರಣೆಯನ್ನ ಯಾಕೆ ಮಾಡಬಾರದು, ರೈತ ದಿನಾಚರಣೆಯನ್ನ ಮಾಡಿ, ಮತ್ತೆ ರೈತ ದಿನಾಚರಣೆ ಅನ್ನೋದನ್ನ ಕೇವಲ ಕ್ಯಾಲೆಂಡರ್ನಲ್ಲಿ ಮಾತ್ರ ನೀವು ಘೋಷಣೆ ಮಾಡಿದಿರಿ. ನಿಮಗೆ ರೈತರು ಬೇಡವಾ? ಈ ದೇಶದ ಬೆನ್ನೆಲುಬು ರೈತ. ಆ ರೈತನ ಪರವಾಗಿ ಒಂದು ರೈತ ದಿನಾಚರಣೆಯನ್ನು ಮಾಡಿದರೆ ನೀವು ರೈತ ಪರ ಸರ್ಕಾರ ಆಗತ್ತೆ ನಿಮ್ದು ಅನ್ನುವಂತಹ ಒಂದು ಮಾತನ್ನ ಅವರಿಗೆ ತಿಳಿಸಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟುಕೊಂಡು ಬಂದಿರತಕ್ಕಂಥವರು ನಮ್ಮ ಚಿದಾನಂದ ಗೌಡರು. 5 ಪಕ್ಷಗಳು ಸೇರಿ ಜನತಾದಳ ಆಗಿ ಆ ಜನತಾದಳದ ವತಿಯಿಂದ 8 ತಿಂಗಳು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ರೈತರ ಬಗ್ಗೆ ಅತ್ಯಂತ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಅವರು. ಆ ವ್ಯಕ್ತಿಯ ಜಯಂತಿಯನ್ನ ನೆಹರೂಜಿ ಜಯಂತಿಯನ್ನ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರಲ್ಲ, ಆ ರೀತಿ ಬೇರೆ ಬೇರೆ ಜಯಂತಿಯನ್ನ ಆಚರಣೆ ಮಾಡೋ ರೀತಿಯಲ್ಲೇ ಈ ಜಯಂತಿ ರೈತ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡ್ತದೆ. ಬುದ್ಧ ಜಯಂತಿ, ಕನಕದಾಸ್ ಜಯಂತಿ, ವಾಲ್ಮೀಕಿ ಜಯಂತಿ, ಈ ಜಯಂತಿಗಳನ್ನು ನಾವು ಕೇಳಿದ್ದೇವೆ. ಈ ಎಲ್ಲಾ ಜಯಂತಿಗಳಿಗೆ ಕರ್ನಾಟಕ ಸರ್ಕಾರ, ಕೆಲವು ಭಾರತ ಸರ್ಕಾರ ಒಂದೊಂದು ಜಯಂತಿ ಆಚರಣೆ ಮಾಡಬೇಕು ಅಂತ ಆಯಾ ತಾಲೂಕು ಆಫೀಸಿಗೆ, ಆಯಾ ಇಲಾಖೆಗೆ 25,000 30,000 ರೂಪಾಯಿ ಗ್ರ್ಯಾಂಟ್ ಅನ್ನು ಕೊಡ್ತದೆ. ಇಷ್ಟು ವರ್ಷದಿಂದ ಆಚರಣೆ ಮಾಡತಕ್ಕಂಥ ಈ ರೈತ ದಿನಾಚರಣೆಗೆ ಸರ್ಕಾರದಿಂದ ಯಾವ ನೆರವು ಕೂಡ ಇಲ್ಲ. ಹೆಸರಿಗೆ ಒಂದು ರೈತ ದಿನಾಚರಣೆ. ಇದನ್ನ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಸರ್ಕಾರಿ ಆಫೀಸುಗಳಲ್ಲಿ ಅಧಿಕೃತವಾಗಿ ಇದನ್ನ ರೈತ ದಿನಾಚರಣೆ ಆಚರಣೆ ಮಾಡಿದ್ರೆ ರೈತನ ಸಂಕಷ್ಟ ಏನು, ರೈತನ ಬದುಕು ಯಾವ ರೀತಿ ಇರಬೇಕು, ಇದು ಎಲ್ಲರಿಗೂ ಗೊತ್ತಾಗ್ತಿತ್ತು. ರೈತ ದಿನಾಚರಣೆ ಪ್ರಾರಂಭ ಮಾಡಿದ್ವಿ. 2014ರಿಂದ ಪ್ರಾರಂಭ ಮಾಡಿದಾಗ 2018 ಇಸ್ವಿಗೆ ಕೃಷಿ ಇಲಾಖೆಗೆ ಒಂದು ಮೇಲಿಂದ ಆದೇಶ ಆಯಿತು, ನೀವು ಸಂಕ್ಷಿಪ್ತವಾಗಿ ಹಳ್ಳಿಗೆ ಯಾರ್ದಾರ ಮನೆ ಹೋಗಿ ರೈತ ದಿನಾಚರಣೆ ಮಾಡಿ ಅಂತ ಒಂದು ಆದೇಶ ಆಯಿತು. 2018ಕ್ಕೆ ಆದೇಶ ಆಯಿತು. ಅಷ್ಟು ಮೇಲೆ ನಾನು ಹೋಗಿ ಕೇಳಿದೆ, ನಾನು ಮನವಿ ಕೊಟ್ಟೆ. ಈಗ ಸಹಿ ಮಾಡ್ಬೇಕಂತ ನೋಡಿ, ಒಂದು 100 ಪತ್ರ ಇದಾವೆ, ಮನೆಗೆ ಕೊಡಿ ತೋರಿಸಿ. ಒಂದು 100 ಲೆಟ್ರು ನನಗೆ ಸರ್ಕಾರದಿಂದ ಬಂದಿದೆ. ಅವ್ರಿಗೆ ಬರೆಯದೇ ಕೆಲಸ, ಮತ್ತೆ ಅವರು ಅಲ್ಲಿ ಹೋಗೈತಿ, ಆ ಆಫೀಸಿಗೆ ಹೋಗೈತಿ, ಈ ಆಫೀಸಿಗೆ ಹೋಗೈತಿ, ಅದೇ ಕೆಲಸ, ನನಗೆ ಇದೇ ಕೆಲಸ. ಇಲ್ಲೂ ಕೂಡ ಪಟ್ಟಣ ಪಂಚಾಯತ್ ಇತ್ತು, ಪುರಸಭೆಗೂ ಕೂಡ ನಾವು ಹಲವಾರು ಸರಿ ಕೊಟ್ಟಿದ್ದೀವಿ, ಈಗ ಕೊಡ್ತೇವೆ. ಹೇಳಿದ್ದೀನಿ ಚೀಫ್ ಆಫೀಸರು ಅವ್ರು ಯಾರು ಅಧಿಕಾರಿಗಳು ಬರಬೇಕಾಗತ್ತೆ ಈಗ ಅನ್ವಯ ತಗೊಳಕ್ಕೆ. ಹಾಗೆಯೇ ಕೊಟ್ಟು ಸಾಕಾಗಿದೆ.
ನಾನು ಹೇಳೋದು ಎಲ್ಲ ರೈತರ ಮಕ್ಕಳ MLAಗಳು, ಎಲ್ಲ ರೈತರ ಮಕ್ಕಳ MP ಗಳು, ಎಲ್ಲ ರೈತರ ಮಕ್ಕಳ ಅಧಿಕಾರಿಗಳು, ಆದರೆ ರೈತರು ಮಾಡ್ತಿದ್ದಾರೆ 32 ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ, ಜಯಂತಿಗಳನ್ನ ಮಾಡ್ತಾ ಇದ್ದಾರೆ. ಅದು ಓಟಿಗಾಗಿ ಯಾವ್ಯಾವ ಜಾತಿ ಐತಿ ನೋಡಿ, ಅದು ಎಷ್ಟು ಸ್ಟ್ರೆಂತ್ ಐತಿ ನೋಡಿ ಆ ದಿನಾಚರಣೆ ಮಾಡ್ತಾರೆ. ಬಿಟ್ರೆ ಈ ರೈತರ ದಿನಾಚರಣೆಗೆ ಜಾತಿ ಇಲ್ಲ. ಹಾಗಾಗಿ ಜಾತಿ ಇಲ್ಲದೆ ಇದ್ದಕ್ಕಾಗಿ ರೈತ ದಿನಾಚರಣೆ ಮಾಡ್ತಾ ಇಲ್ಲ. ಆದ್ರೆ ಇವರು ಏನಾದರೂ ರೈತ ದಿನಾಚರಣೆಯನ್ನ ಮಾಡಿದಾಗ ರೈತ ಅವತ್ತೇನಾದ್ರೂ ಬಂದು ಇವರನ್ನ ಹಕ್ಕೊತ್ತಾಯ ಮಾಡಬಹುದು ಅನ್ನೋ ಉದ್ದೇಶಕ್ಕಾಗಿ ರೈತರನ್ನ ಬದಿಗಟ್ಟಿದ್ದಾರೆ. ರೈತರ ಬಗ್ಗೆ ಗಮನ ಇಲ್ಲ. ಇವತ್ತು ರೈತರ ಕಷ್ಟ ಎಷ್ಟಿದೆ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದೆ ಬಸವಣ್ಣಿಗೆ ಹುಲ್ಲು ಹಾಕ್ತಾ, ನೀರು ಕೊಡ್ತಾ, ಮಧ್ಯಾಹ್ನ ನೀರು ಹಾಕ್ತಾ, ಹುಲ್ಲು ಕೊಡ್ತಾ, ಸಗಣಿ ತೆಗಿತಾ, ಓಕೆ ಹುಲ್ಲು ಕೊಯ್ಕೊಂಡ್ ಬರ್ಬೇಕು. ಪ್ರತಿ ಒಂದು ರಾತ್ರಿ 9 ಗಂಟೆಗೆ ಕೆಲಸ ಮಾಡ್ತಾನೆ. ಮತ್ತೆ ಇವ್ರು ಕೊಟ್ಟ ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಗದ್ದೆ ಹೋಗಿ 12 ಗಂಟೆಗೆ ರಾತ್ರಿ ನೀರು ಬಿಡ್ತಾನೆ. ಅಂತ ರೈತನಿಗೆ ಇವತ್ತು ಬೆಲೆ ಕೊಟ್ಟಿಲ್ಲ ಸರ್ಕಾರ. ಅದಕ್ಕೋಸ್ಕರ ನಾವು ಬೆಳಗಾವಿ ಹೋರಾಟ ಮಾಡಿದ್ವಿ. ರೈತ ದಿನಾಚರಣೆ ಮಾಡಬೇಕು ಅಂತೇಳಿ ಅಲ್ಲಿ ಬೆಳಗಾವಿ ಹೋಗಿ ಹೋರಾಟ ಮಾಡಿ ಬಂದಿವೆ. ಇವತ್ತೆಲ್ಲ ನಮ್ಮ ಸ್ನೇಹಿತರು ಬೆಳಗಾವಿ ಹೋದವರು ಇಲ್ಲೇ ಇದ್ದಾರೆ.